ಹೀಗೆ ಸಿಕ್ಕವರ ಮೇಲೆ ಕಲ್ಲು ಬೀಸುತ್ತಾ ಮಚ್ಚು ಜಳಿಪಿಸುತ್ತಾ ಆತಂಕದ ವಾತಾವರಣ ಸೃಷ್ಟಿಯಾಗಿರೋದು ಚಿಂತಾಮಣಿ ತಾಲೂಕಿನ ಕನಿಶೆಟ್ಟಹಳ್ಳಿಯಲ್ಲಿ. Mira que es andar con picha. Antes mira. ವಾಲಿಬಾಲ್ ಆಟದ ವೇಳೆ ಯುವಕರ ನಡುವೆ ಮೂಡಿದ ಮನಸ್ತಾಪ ರಾಜಕೀಯ ಬಣ್ಣ ಪಡೆದಿದೆಯಾ ಗೊತ್ತಿಲ್ಲ. ಆದರೆ ಇಲ್ಲಿ ರಾಜಕೀಯ ಬಣ್ಣ ಪಡೆದ ಪರಿಣಾಮ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಭೆ ನಡೆದು ಗಾಯಗೊಂಡು ಆಸ್ಪತ್ರೆ ಪಾಲಾಗಿರುವಂತೆ ಮಾಡಿರುವುದಂತೂ ಸತ್ಯ. ಕಾಂಗ್ರೆಸ್ ಓಟ್ ಹಾಕಿ ಅಂತ ಕೇಳಿದ್ರು. ನಾನು ಹಾಕಲ್ಲ ಅಂತ ಇದ್ದಿದ್ದೆ. ಬಿಜೆಪಿ ಮತ್ತು ಬೆಲ್ಲಕ್ಕೆ ಓಟ್ ಹಾಕಿದ್ದು ವಾಲಿಬಾಲ್ ಆಡ್ತಾ ಇದ್ದಾಗ ಅವರೆಲ್ಲ ಅವ್ರ ಕಡೆ ನರೇಂದ್ರ, ಗಣೇಶಪ್ಪ, ಅವರು ಮಾಕಣ್ಣಪ್ಪ, ಮಂಜುನಾಥ, ಮಹೇಶು ಮತ್ತು ನರೇಂದ್ರ ಅವರು ಲಾಂಗ್ ತಗೊಂಡು ಬಂದು ಓದಿದ್ದಾರೆ. ಧನ್ಯವಾದ. ಕೂಲಿ ಮಾಡಿ ಹೊಟ್ಟೆ ತುಂಬಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದ ಕನಿಶೆಟ್ಟಹಳ್ಳಿ ಗ್ರಾಮದ ಜನರಲ್ಲಿ ರಾಜಕೀಯ ಕಿಡಿ ಅವರ ನೆಮ್ಮದಿಗೆ ಭಂಗ ತಂದಿದೆ. ಮಾರಕಾಸ್ತ್ರಗಳು ಜಲಿಪಿಸಿದ ಪರಿಣಾಮ ಜೆಡಿಎಸ್ ಕಾರ್ಯಕರ್ತ ಗೋವರ್ಧನ ಬೆರಳುಗಳು ತುಂಡಾಗಿ ತಲೆಗೆ ಗಾಯವಾಗಿದೆ. ಆತನನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಲಾಗಿದ್ದು, ಚಿಕಿತ್ಸೆ ಪಡೆಯುತ್ತಿದ್ದ ಜೆಡಿಎಸ್ ಕಾರ್ಯಕರ್ತನ ಯೋಗಕ್ಷೇಮವನ್ನು ಮಾಜಿ ಶಾಸಕ ಕೃಷ್ಣಾರೆಡ್ಡಿ ವಿಚಾರಿಸುವ ಜೊತೆಗೆ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಕನಿಶೆಟ್ಟಹಳ್ಳಿ ಗ್ರಾಮದಲ್ಲಿ ನಿನ್ನೆ ಮಧ್ಯಾಹ್ನ ಚುನಾವಣೆ ಮತದಾನ ನಡೆಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಆಗಿದೆ ಅಷ್ಟೇ. ಆ ನಂತರ ವಾಲಿಬಾಲ್ ಆಡುವಂಥ ಕಡೆ ಇವರನ್ನ ಕರೆಸ್ಕೊಂಡು ಅಲ್ಲಿ ಮಾರಣಾಂತಿಕ ಅಲ್ಲೇ ಮಾಡಿರ್ತಕ್ಕಂಥದ್ದು, ಮಚ್ಚು ತಗೊಂಡು ಮಾಡಿರ್ತಕ್ಕಂಥದ್ದು. ಆ ಫೋಟೋಗಳೆಲ್ಲ ನೋಡಿ ನಾನು ಬೆಳಗ್ಗೆ ಡಿವೈಎಸ್ಪಿ ಅವರಿಗೂ ಮತ್ತು ಸಬ್ ಇನ್ಸ್ಪೆಕ್ಟರ್ಗೂ ಕೂಡ ಕೇಳಿದೆ. ಸರಿ, ನಾನು ಕೇಸ್ ಮಾಡಕ್ಕೆ ಹೇಳಿದ್ದೀನಿ ಸರ್ ಅಂತ ಡಿವೈಎಸ್ಪಿ ಅವರು ಹೇಳಿದ್ರು. ಏನು ಕೇಸ್ ಮಾಡಿದ್ದೀರಾ ಅಂತ ನಾನು ಸಬ್ ಇನ್ಸ್ಪೆಕ್ಟರ್ಗೆ ದೂರವಾಣಿಯಲ್ಲಿ ಮಾತನಾಡಿದಾಗ ಅಸಾಲ್ಟ್ ಕೇಸ್ ಹಾಕಿದ್ದೀನಿ ಅಂತ. ಯಾಕ್ರಿ ನೀವು ವಿಡಿಯೋಗಳೆಲ್ಲ ನೋಡಿಲ್ವಾ? ವಿಡಿಯೋಗಳು ಯಾವ ಥರ ಹರಿತವಾಗಿ ಹೋಗಿರ್ತಕ್ಕಂಥದ್ದು, ನೀವು ಏನು ಕೇಸ್ ಮಾಡಬೇಕಾಗಿತ್ತು, ನೀವು ಅಸಾಲ್ಟ್ ಕೇಸು ಅಂದರೆ ನಿಮ್ಗೆ ಯಾರ್ದು ಒತ್ತಡ ಇದೆ ಅಂತ. ಇಲ್ಲ ಸರ್, ಆ ಥರ ಇದ್ದರೆ ನಾನು ರಿಪೋರ್ಟ್ ಎಲ್ಲ ಬರಲಿ, ನಾನು ಅದನ್ನು ಕನ್ವರ್ಟ್ ಮಾಡ್ತೀನಿ ಅನ್ನುವಂಥದ್ದನ್ನು ಹೇಳಿದರು. ನಾನು ಬೆಳಗ್ಗೆ ಡಿವೈಎಸ್ಪಿ ಅವ್ರಿಗೂ ಕೂಡ ಈ ಎಲ್ಲ ಚಿತ್ರಗಳು ನನಗೆ ಏನು ವಾಟ್ಸಪ್ಪಲ್ಲಿ ಲಭ್ಯ ಇತ್ತು, ಅವೆಲ್ಲ ಚಿತ್ರಗಳನ್ನ ಕೂಡ ಡಿವೈಎಸ್ಪಿ ಅವರಿಗೆ ಕಳಿಸ್ಕೊಟ್ಟಿದ್ದೀನಿ, ಮಾತನಾಡಿದ್ದೀನಿ ಅವ್ರಿಗೆ. ನೀವು ಲಾ ಅಂಡ್ ಆರ್ಡರು ಕಂಪ್ಲೀಟ್ ಇಲ್ಲಿ ಹೋಗ್ತಾ ಇದೆ. ಈಗ ಇದರಲ್ಲಿ ಆ ವಿಡಿಯೋಗಳಲ್ಲಿದೆ, ನಿಮಗೂ ಕೂಡ ಕಳಿಸ್ತೀನಿ. ಒಂದು ಕಾನೂನು ಅವ್ರಿಗೊಂದು ಕಾನೂನು ಪಾರ್ಶಿಯಾಲಿಟಿ ಮಾಡ್ತಾ ಇದ್ದೀರಾ ನೀವು ಅನ್ನೋದನ್ನ ಡಿವೈಎಸ್ಪಿ ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಯಾಕಂದ್ರೆ 2 ಬೆರಳುಗಳು ಅವ್ರ ಫೋಟೋಗಳು ಕಳಿಸಿದ್ದೀನಿ ಡಿವೈಎಸ್ಪಿ ಅವರಿಗೆ. ಹಾಗಾಗಿ ಇವತ್ತು ನಾಳೆ ಇದನ್ನ ನಾವು ನೋಡ್ತೀವಿ ಏನು ಮಾಡ್ತಾರೆ ಅಂತ ಹೇಳಿ. ಸೋಮವಾರ ಬೆಳಗ್ಗೆ ನಾನು ನಮ್ಮ IG ಅವ್ರನ್ನ ಮತ್ತು ಲಾ ಅಂಡ್ ಆರ್ಡರ್ ADGP ಅವ್ರನ್ನ ಭೇಟಿ ಮಾಡ್ತೀವಿ. ಭೇಟಿ ಮಾಡಿ ಈ ಎಲ್ಲಾ ಚಿತ್ರಗಳನ್ನ ಅವ್ರಿಬ್ಬರು ಗಮನಕ್ಕೂ ಕೂಡ ತರ್ತೇವೆ, ತೋರಿಸ್ತೇವೆ. ಅಲ್ಲಿವರೆಗೂ ಇವ್ರೇನ್ ಮಾಡ್ತಾರೆ ಅಂತ ನೋಡ್ತೀವಿ. ಇವರೇನು ಕ್ರಮ ತಗೊಂಡಿಲ್ಲ ಅಂದ್ರೆ ಸೋಮವಾರ 3 ಗಂಟೆಗೆ ಚೆಂಚಾರ್ಲಹಳ್ಳಿ ಪೊಲೀಸ್ ಸ್ಟೇಷನ್ ಅಂದ್ರೆ ನಾನು ಮತ್ತು ನಮ್ಮ ಸಂಸದರು, ಈಗ ಯಾರು ಮೈತ್ರಿ ಅಭ್ಯರ್ಥಿ ಆಗಿದ್ರು ಮಲ್ಲೇಶ್ ಬಾಬು ಅವರು ಮತ್ತು ನಮ್ಮ ವೇಣುಗೋಪಾಲ್ ಅವರು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಬಹಳ ಬೃಹತ್ ಪ್ರತಿಭಟನೆ ಅಲ್ಲಿ ಚೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ಮುಂದೆ 3 ಗಂಟೆಗೆ ಮಾಡ್ತಕ್ಕಂಥದ್ದು. ಸೋಮವಾರ ಬೆಳಗ್ಗೆ ಇಲ್ಲಿ ನಮ್ಮ IG ಅವ್ರನ್ನ, ಲಾ ಅಂಡ್ ಆರ್ಡರ್ ADGP ಅವ್ರನ್ನ ಭೇಟಿ ಮಾಡಿ ಈ ಎಲ್ಲ ಚಿತ್ರಗಳನ್ನ ತೋರಿಸ್ತೇವೆ. ಆದರೆ ಒಂದೊಂದು ಕಡೆ ಒಂದೊಂದು ತರ ಕಾನೂನನ್ನ ಪಾಲನೆ ಮಾಡುವಂತದಕ್ಕಿಲ್ಲ. ಆರ್ಮ್ಸ್ ಆಕ್ಟ್ ಅಂದ್ರೆ ಇವ್ರಿಗೂ ಕೂಡ ಆಗ್ಬೇಕು. ಘಟನೆಗೆ ಹಳೆ ವೈಷಮ್ಯವೇ ಕಾರಣವಾಗಿದ್ದು, ಅದಕ್ಕೆ ರಾಜಕೀಯ ಲೇಪನವಾಗಿದೆ. ಗ್ರಾಮದಲ್ಲಿ ಅಣ್ಣ ತಮ್ಮಂದಿರಂತೆ ಕೂಡಿ ಬಾಳಬೇಕಿದ್ದ ಶ್ರಮಜೀವಿಗಳು ಯಾರದ್ದೋ ಮುಲಾಜಿಗೆ ಬಿದ್ದು ಕೈ ಮಿಲಾಯಿಸಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಹಿರಿಯರ ಪ್ರಶ್ನೆಯಾಗಿದೆ. ಆದರೆ ಬಿಸಿ ರಕ್ತದ ಆ ಯುವಕರಿಗೆ ಇದು ಅರ್ಥವಾಗುವುದಾದರೂ ಹೇಗೆ ಅಲ್ಲವೇ? ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.